ನಮಸ್ತೆ ಎಲ್ರಿಗೂ, ಇದು ಶನಿವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಊಟಕ್ಕೆ ಅಂತ ಹೇಳಿ ಹಾಗಲಕಾಯಿ ಪಲ್ಯ ಮತ್ತೆ ಚಪಾತಿ ಮಾಡ್ಕೊತಿದ್ದೆ. ಹಾಗಲಕಾಯಿ ಪಲ್ಯಕ್ಕೆ ಅಂತ ಹೇಳಿ ಹಾಗಲಕಾಯಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಹಾಗಲಕಾಯಿ ಹಾಕೊಂಡು ಒಂದು ಹಾಫ್ ಅನ್ ಅವರ್ ನೆನೆಸಿ ಚೆನ್ನಾಗಿ ಹಿಂಡಿ ಅದನ್ನು ಒಂದು ಕಡಾಯಿಗೆ ಎಣ್ಣೆ ಹಾಕೊಂಡು ಹಾಗಲಕಾಯಿ ಉಪ್ಪು ಹಾಕೊಂಡು ಹುರಿದಿಟ್ಕೊಳ್ಳೋಣ. ಅದಾದ್ಮೇಲೆ ಇನ್ನೊಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಚಿಲ್ಲಿ ಪೌಡರು, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಬೇಯಕ್ಕಿಡೋಣ. ಇದು ಆಲ್ಮೋಸ್ಟ್ ಬೆಂದಿದೆ ಅನ್ನೋವಾಗ ಹುರಿದಿಟ್ಟಿರೋ ಹಾಗಲಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಹುಣಸೆ ಹುಳಿನ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಹುರಿದಿಟ್ಟಿರೋ ಕಡಲೆ ಬೀಜನ ರುಬ್ಬಿ ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ಇವತ್ತಿನ ಮೋಟಿವೇಶ್ನಲ್ ಥಾಟ್ ಬಂದು, ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ಎಷ್ಟು ಚೆನ್ನಾಗಿದೆ ಅಲ್ಲ.